ಜಾನಕಿ, ಬೆಳಿಗ್ಗೆ ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ? ಏ ಜಾನಕಿ. ಹಾಂ ಏನಾಯ್ತು? ಏನೂ ಇಲ್ಲಮ್ಮ. ಜಾನಕಿ, ನಿನ್ನ ಮುಖ ಬಾಡ್ರೋದು ನೋಡಿದ್ರೆ ಗೊತ್ತಾಗತ್ತೆ ನೀನೇನೋ ಚಿಂತೆಲಿದ್ದೀಯಾ ಅಂತ. ಏನಾಯ್ತು ಅಂತ ಹೇಳು. ಏನೂ ಇಲ್ಲಮ್ಮ, ಹೊರಗೆ ಹೋಗಿ ಬಂದಲ್ಲ, ಬಿಸಿಲು, ಅದಕ್ಕೆ ಸ್ವಲ್ಪ ಸುಸ್ತಾಗಿದೆ. ಫೇಸ್ ವಾಶ್ ಮಾಡ್ಕೊಂಡು ಬಂದರೆ ಸರಿ ಹೋಗುತ್ತೆ. ಫ್ರೆಶ್ ಆಗಿ ಬರ್ತೀನಿ. ಶಾರದಕ್ಕೊಂದು ಕೈ ರುಚಿ ರಮಣ. ನೀ ಚಂದಾಗಿ ಅಡುಗೆ ಮಾಡೋ ಹುಡುಗಿನ ಲಗ್ನ ಮಾಡ್ಕ. ನೀನು ಹಸಿ ತಿನ್ಕ. ಹಸುವಾಗ್ತಿಲ್ವೇ? ಯಾಕೆ ರಾಮಣ್ಣ ಸಪ್ಕಿದ್ಯಾ? ಏನಿಲ್ಲ ಕಣ್ಲ. ಸರಿ, ಇವತ್ತು ಕಳೆ ಕೇಳಬೇಕು, ಊಟ ಮಾಡ್ಕ ಹೋಗುಮ್ಮ. ಸರಿ, ನೀರಾಯ್ಸಣ. ಏನು ಕಳೆಗೆ ನೀರು ಹಾಯಿಸ್ತಾರಿಯೇ? ಏ ರಾಮ, ಏನು ಮಾಡ್ತಿದ್ಯಾ? ಇಷ್ಟೊಂದು ಹಾಕಿದ್ರೆ ಬೆಳೆ ಸುಟ್ಟೋಯ್ತದೆ. ಏನಾಯ್ತು ರಾಮಣ್ಣ? ಏನಿಲ್ಲ ಕಲ್ಲ. ನಿನ್ನ ಗಮನ ಇಲ್ಲಿಲ್ಲ ಕಣಣ್ಣ. ನೀನು ನೋಡಿದ್ರೆ ಗೊತ್ತಾಯ್ತೈತೆ. ಹೇಳು, ಮೇಡಮ್ಗೆ ಚೈನ್ ಕೊಟ್ಟ? ನಾನು ಇಲ್ಲಿ ಗಂಟ ಯಾವ ಹೆಣ್ಮಕ್ಳು ತಂಟೆಗೆ ಹೋದವನಲ್ಲ. ಹೆಂಗೋ ಇದನ್ನ ನಿಮಗೆ ಕೊಟ್ಟಾಯ್ತು. ಇಲ್ಲಿಗೆ ನಮ್ಮ ವ್ಯವಹಾರ ಮುಗೀತು. ಇನ್ಮ್ಯಾಕೆ ನಿಮ್ಮ ಪಾಡಿಗೆ ನೀವು, ನನ್ನ ಪಾಡಿಗೆ ನಾನು. ಕೊಟ್ಟೆ. ಕೊಟ್ಮ್ಯಾಕೆಲ್ಲ ಮುಗೀತು ಅನ್ಕೊಂಡ್ರೆ ಯಾಕ ಮನಸ್ಸು ಒಂದು ಕಡೆ ನಿಲ್ತಿಲ್ಲಕ್ಕಲ್ಲ. ಏನು ಕೆಲಸ ಮಾಡೋಣ ಅನ್ಕೊಂಡ್ರು ಆಯ್ತಾ ಇಲ್ಲ. ರಮಣ, ನೀನು ಇವತ್ತು ಯಾವ ಕ್ಯಾಮೇರಾ ಮಾಡಬೇಡ, ಎಲ್ಲಾನ ನೋಡ್ಕೊತೀವ್ನಿ. ಲೇ, ನನಗೇನು ಕೆಲಸ ಮಾಡೋಕೆ ಮೈ ಬರಲ್ಲಕ್ಕಲ್ಲ, ಮಾಡ್ತೀನಿ. ಇನ್ಮ್ಯಾಕೆ ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಲಿಕ್ಕಿಲ್ಲ. ನನ್ನ ಪಾಡಿ ನಾನು ಇರ್ತೀನಿ. ಲೇ, ಅದೇ ಹಾಕ್ಲತ್ಕತ್ತಿದ್ಯಾ? ಹೊಲ ಉಳ್ಬೇಕಂದಲು. ಏನು ರಮಣ, ನಿಮ್ಮ ಮನ್ಲೋಗೋಸಿ ಮಲ್ಕ. ಲೋ ಮಂಜ, ನಾನು ಇಲ್ಲೇ ಹೊಸಿ ಕುತ್ಕೊಂಡಿರ್ತೀನಿ ಕಣ್ಲ. ಜಾನಕಿ, ಏನಂಟಿ ಅಂಕಲ್ ನಿದ್ದೆ ಜೋರಾಗೈತೆ? ಅವ್ರಿಗೇನಮ್ಮ, ರಜೆ ದಿನ ಚೆನ್ನಾಗಿ ತಿಂದು ಚೆನ್ನಾಗಿ ನಿದ್ದೆ ಹೋಗ್ತಾರೆ. ಅನು, ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅವಾಗ ಏನಾದರೂ ಆಯ್ತಾ? ಏನಾದರೂ ಅಂದರೆ? ಬಂದಾಗಿಂದ ಅವಳು ಯಾಕೋ ತುಂಬ ಸಪ್ಪಗಿದ್ದಾಳೆ. ಏನಾಯ್ತು ಅಂತಲೇ ಗೊತ್ತಿಲ್ಲ. ಹೌದಾ? ನನಗೂ ಗೊತ್ತಿಲ್ಲ ಆಂಟಿ. ನಾನು ಬಿರ್ನೆ ಹೊಂಟೋದೆ. ಎಲ್ಲಿದ್ದಾಳೆ? ಒಳಗೆ ರೂಮಲ್ಲಿದ್ದಾಳೆ, ಹೋಗಿ ಮಾತಾಡ್ಸು. ಸರಿ ಆಂಟಿ.
ಯಾಕೆ ಜಾನಕಿ, ಏನಾಯ್ತು? ಏನಿಲ್ಲ ಅನು. ಮತ್ತು ಬೆಳಗ್ಗಿಂದ ಡಲ್ಲಾಗಿ ಕೂತ್ಕೊಂಡಿದೀಯ ಅಂತ ಅಮ್ಮ ಹೇಳಿದ್ರು. ಯಾಕೆ? ರಾಮಣ್ಣ ಏನಾದರೂ ಅಂದ್ರ? ರಾಮು ವ್ಯವಹಾರ ಮುಗೀತು ಅಂತ ಹೇಳಿ ಹೊರಟೋದ್ರು. ಏನು ವ್ಯವಹಾರ? ಅದನ್ನ ನಿನ್ನ ರಾಮಣ್ಣ ಹತ್ರನೇ ಕೇಳಬೇಕು. ಬ್ರೇಸ್ಲೆಟ್ ಕೊಟ್ಟು ಇನ್ನು ನಮಗೂ ನಿಮಗೂ ವ್ಯವಹಾರ ಮುಗೀತು ಅಂತ ಹೇಳಿ ಹೊರಟೋದ್ರು. ಹಾಗಿದ್ರೆ ರಾಮು ಅವ್ರ ಪ್ರಕಾರ ಅವ್ರ ಜೊತೆ ಮಾತಾಡಿದ್ದು ಓಡಾಡಿದ್ದು ಎಲ್ಲ ವ್ಯವಹಾರ ಅಂತನ? ಏ ಜಾನಕಿ, ರಾಮಣ್ಣ ನಿಜವಾಗ್ಲೂ ಆ ಥರ ಹೇಳಿರಕ್ಕಿಲ್ಲ. ಪ್ರಾಣಿ ಪಕ್ಷಿಗಳ ಮೇಲೂ ಪ್ರೀತಿ ತೋರ್ಸೋರವರು. ಏನೋ ಹೇಳೋಕ್ಕೋಗಿ ಇನ್ನೇನೋ ಆಗಿರುತ್ತೆ ಅಷ್ಟೆ. ಮನ್ಸಲ್ಲಿ ಇಲ್ದಿರೋದು ಮಾತಾಗಿ ಬರುತ್ತಾನೋ? ಅದು ಏನೇ ಆಗಲಿ ಮಾತಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ರಾಮಣ್ಣನೇ ಹಂಗೆ ಅಲ್ವಾ ಜಾನಕಿ, ಮಗುವಿನ ಥರ ಮನಸ್ಸು. ಹುಡುಗಿರ ಎದುರುಗಡೆ ಬಂದರೆ ಏನು ಮಾತಾಡಬೇಕು ಅಂತಲೂ ಗೊತ್ತಿಲ್ಲದಿರೋ ಅಮಾಯಕ. ಅಂಥದ್ರಲ್ಲಿ ಅವ್ರು ಇಂಥವು ಮಾತ್ರ ಮಾತಾಡ್ತವ್ರೆ ಅಂದರೆ ಲೆಕ್ಕ ಹಾಕು. ಇಂಥದ್ದೇನಾನ ತಪ್ಪುಗಳು ಆಗೇ ಆಗುತ್ತೆ. ತುಂಬ ಯೋಚನೆ ಮಾಡಿದೆ ನೀನೇ ಸೀದಾ ಹೋಗಿ ರಾಮಣ್ಣಂತವ್ ಮಾತಾಡು. ಅದಕ್ಕೀಗ ಅವಕಾಶನೇ ಇಲ್ದಿರೋಕೆ ಮಾಡಿ ಹೊಟ್ಟೋದ್ರಲ್ಲ ನಾನು. ವ್ಯವಹಾರನೇ ಮುಗೀತು ಅಂದಮೇಲೆ ಇನ್ನು ಭೇಟಿ ಆಗೋದು ಎಲ್ಲಿಂದ ಬಂತು? ಬಸ್ಸು ಇವತ್ತು ಯಾಕೋ ಕ್ಯಾಮೇನೆ ಆಗಲ್ಲ ಬಸ್ಸು. ಬೆಳಗ್ಗೆಯಿಂದ ಏನೋ ಒಂಥರ ಸಂಕಟ. ಈ ಇಸ್ಯಾನ ಮಂಜುನ್ ತವಲು ಹೇಳಿಲ್ಲ, ನಿಮ್ಮ ತವ ಹೇಳ್ತಾ ಇವನೇ. ಇವತ್ತು ಬೆಳಗ್ಗೆನೆ ಮೇಡಮ್ನ ನೋಡಿ ಅವ್ರ ಕೈಗೆ ಚೇನ್ ಕೊಟ್ಬಿಟ್ಟೆ. ಆದ್ರೂ ಮನ್ಸಿಗೆ ಯಾಕೋ ನೆಮ್ಮದಿನೇ ಇಲ್ಲ ಬಸ್ಸು. ನಿಜವಾದ ಪೈಲ್ವಾನ್ ಆದವನು ಹೆಣ್ಣು ಮಕ್ಕಳನ್ನ ನೋಡಬಾರ್ದು. ಆದರೆ ನಂಗೆ ಯಾಕೋ ಮೇಡಮ್ನ ನೋಡ್ತಾನೆ ಇರಬೇಕು, ಅವ್ರತ ಮಾತಾಡ್ತಾನೆ ಇರಬೇಕು ಅನ್ನಿಸ್ತೈತೆ. ಈ ವಿಷಯನ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟಬಿಡೈತೆ ಬಸ್ಸು. ಯಾಕ್ಲಾರಮ್ಮ ತಲೆ ಕೆಟ್ಟೋಗೈತಾ? ಅಂಥದ್ದೇನ್ಲಾಗೈತೆ? ಏನಿಲ್ವಲ್ಲ, ಯಾರು ಹೇಳಿದ್ರು? ಹಾಂ, ಬಾಸ್ ಹೇಳಿದ್ರು. ಬೆಳಗ್ಗೆನೂ ನೀನು ನನ್ನ ತಾವಿಂದ ಏನೋ ಬಚ್ಚಿಟ್ಕೊಂಡು ತಗೊಂಡೋದೆ. ಈಗಲೂ ನನ್ನ ತಾವು ಏನೂ ಹೇಳೋಕ್ಕಾಗದೆ ಒದ್ದಾಡ್ತಿದ್ಯಾ. ಏನಾಯ್ತು? ಈ ಸಾರ್ಧವನ್ ತಾವು ಹೇಳೋಕ್ಕೂ ಯೋಚನೆ ಮಾಡ್ತಿದ್ಯಾರಮ್ಮ? ಹೇಳ್ಬಾರ್ದು ಅಂಥದ್ದೇನಿಲ್ಲ ಸಾರ್ದವ, ಆದರೆ ಹೆಂಗೆ ಹೇಳೋದು ಅಂತಲೇ ಗೊತ್ತಾಯ್ತಿಲ್ಲ. ಮೇಡಮ್ ಅವರಲ್ಲ, ಅವ್ರ ಕೈಗೆ ಕಳ ಚೇನ್ನ ಕಳೆದಾಕ್ಬಿಟ್ಟಿದೆ. ಅದೇ ಥರದನ್ನ ನಮ್ಮ ಸಾಮಾನ್ಯ ತಾವು ಹೇಳಿ ಮಾಡಿಸಿ ಇವತ್ತು ತಗೋ ಕೊಟ್ಟು ಬಂದೆ. ಆದರೆ ಮನ್ಸಿಗೆ ಯಾಕೋ ಸಮಾಧಾನನೇ ಇಲ್ಲ. ಏನ್ ಶಾರದಕ್ಕ, ಬಾವ ನಿಮ್ಮ ಹತ್ರ ಏನೋ ಗುಸುಗುಸು ಅಂತ ಮಾತಾಡ್ತಿದ್ದಾರೆ. ಯಾವ್ದಾದ್ರೂ ಹುಡುಗಿಯಿಂದ ಬಿದ್ದಿದ್ದಾರೋ ಹೇಗೆ? ಹಂಗೇನೂ ಇಲ್ಲ ಕಣವ್ವ. ಯಾವಾಗ ನೋಡಿದ್ರು ಹೊಲ ಗದ್ದೆ ಅಂತ ಸುತ್ತಾಡ್ತಿರ್ತಾನಲ್ಲ, ಸುಸ್ತಾಗೈತೆ ಅಂತ ಹೇಳ್ತಿದ್ದ. ಅದಕ್ಕೆ ಹೊಸಿ ಮೈ ಕಡೆ ನೋಡ್ಕೊ ಅಂತ ಹೇಳ್ತಿದ್ದೆ ಅಷ್ಟೇಯ. ಸುಸ್ತಾ? ಹಾಗೆ ಬಿಟ್ಟರೆ ಜ್ವರನೂ ಬಂದ್ಬಿಡುತ್ತೆ. ಏನು ಶಾರದಕ್ಕ ನೀವು? ಹೋಗಿ ಹೋಗಿ ತುಳಸಿ ಕಷಾಯ ಮಾಡ್ಕೊಂಡು ಬನ್ನಿ. ಅದಕ್ಕೆ ನಂಗೇನು ಆಗಿಲ್ಲ, ಬರೀ ಸುಸ್ತು ಅಷ್ಟೇಯ. ಬರ್ತಾ ಬರ್ತಾ ನೀವು ತುಂಬ ಯೋಚನೆ ಮಾಡ್ತಿದ್ದೀರಾ ಅನ್ಸುತ್ತೆ. ಏನು ಯೋಚನೆ ಮಾಡದೆ ರೆಸ್ಟ್ ತಗೊಳ್ಳಿ ಬಾವ. ಸರಿ, ನಾವು ಮಂಕತ್ತೀನಿ. ಬಾವಂಗೆ ಏನೇ ಕಷ್ಟ ಬಂದರೂ ನೀವು ಕರೆಕ್ಟಾಗಿ ಬಂದು ಕಾಪಾಡ್ತೀರಿ.
ಅಲ್ವಾ ಶಾರದಕ್ಕ? ಹುಷಾರು, ಪ್ರತಿ ಸಲ ಒಂದೇ ಥರದ ಕಷ್ಟ ಬರಲ್ಲ. ಕೆಲವೊಂದು ನಮ್ಮನ್ನು ಮೀರಿದ್ದಾಗಿರುತ್ತೆ. ಹೋಗಿ ಒಳಗೇನಾದ್ರೂ ಕೆಲಸ ಇದ್ರೆ ನೋಡ್ಕೊಳ್ಳಿ. ನನ್ನ ಕಣ್ಣು ತಪ್ಪಿಸಿ ಈ ಮನೇಲಿ ಒಂದು ಸೊಳ್ಳೆ ಕೂಡ ಓಡಾಡೋದಿಲ್ಲ. ಅಂಥದ್ರಲ್ಲಿ ಇವರು ನನ್ನಿಂದ ಏನಾದರೂ ಮುಚ್ಚಿಡೋದಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಸಾಕು. ನಮಸ್ಕಾರ ಸಾಹೇಬ್ರಿಗೆ. ಬನ್ನಿ ಶ್ಯಾಮರಾವ್, ತಿಂಡಿದ್ದೀನಿ. ಇಲ್ಲ ಸಾಹೇಬ್ರೆ, ನಂದು ತಿಂಡಿ ಆಗಿದೆ. ಅಮ್ಮವ್ರಿಗೆ ಈ ನೆಕ್ಲೆಸ್ ಕೊಟ್ಟು ಹೋಗೋಣ ಅಂತ ಬಂದೆ. ಹಾಂ ಮಾವ. ಸರಿಯಾಗಿದೆ ಅಂತ ನೋಡ್ಕೊಳ್ಳಿ ಅಮ್ಮ. ಗೊತ್ತು ಬಿಡಿ, ನಿಮ್ಮ ಕೆಲಸದ ಬಗ್ಗೆ ಎಲ್ಲ ಸರಿಯಾಗೇ ಇರುತ್ತೆ. ಸಾಹೇಬ್ರೆ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಆಯ್ತು, ಹೋಗ್ಬನ್ನಿ. ಅಯ್ಯೋ, 2 ನೆಕ್ಲೆಸ್ ಇದೆ. ನಾನು ಅವ್ರಿಗೆ ಒಂದೇ ಹೇಳಿದ್ದೆ ಅಷ್ಟೇ. ಪಾಪ ಅವ್ರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಇಲ್ಲಮ್ಮ, ನಾನೇ 2 ನೆಕ್ಲೆಸ್ ಮಾಡ್ಸೋಕೆ ಹೇಳಿದ್ದೆ. 2 ನೆಕ್ಲೆಸ್ ಯಾಕೆ ಮಾವ? ಈಗಾಗಲೇ ನನ್ನ ಹತ್ರ ಸಾಕಷ್ಟು ಒಡವೆಗಳಿದೆಯಲ್ಲ. ಅದು ನಿಂಗಲ್ಲಮ್ಮ, ಈ ಮನೆಗೆ ಬರೋ ದೊಡ್ಡ ಸೊಸೆಗೆ. ಹೇಗಿದ್ರು ನಿಮ್ಮಿಬ್ಬರಿಗೂ ಮಾಡಿಸ್ಬೇಕಾಗಿತ್ತಲ್ಲ, ಅದಕ್ಕೆ ಶ್ಯಾಮರಾವ್ಗೆ ಈಗಲೇ 2 ನೆಕ್ಲೆಸ್ ಮಾಡಿಸಿ ಅಂತ ಹೇಳಿದ್ದೆ. ಯಾಕೆ ರಮಣ, ಸಾಕಾ? ಸಾಕು ಸರದವ, ನಾವು ಈಚೆ ಕಡೆಗೆ ಹೋಗ್ಬರ್ತೀನಿ. ರೇ ಮದುವೆ ಇಸ್ಯ ತೆಗೆದ ತಕ್ಷಣ ನಾಚಿಕೆ ನೋಡೋವಂಗೆ. ನೋಡಮ್ಮ, ಆ 2ನೇ ನೆಕ್ಲೆಸ್ಸನ್ನ ಯಾವ ಹುಡುಗಿ ಕೊಡಬೇಕು ಅಂತ ನಿರ್ಧಾರ ಮಾಡೋದು ನಿನ್ನ ಜವಾಬ್ದಾರಿ. ನಮ್ಮ ರಾಮಂಗೆ ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗಿನ ಹುಡುಕ್ಬಿಡು. ನೀವೇನು ಯೋಚನೆ ಮಾಡಬೇಡಿ ಮಾವ, ನೀವು ಆಶ್ಚರ್ಯ ಪಡುವಂಥ ಹುಡುಗಿನೇ ನಾನು ಹುಡುಕ್ತೀನಿ. ಸರಿನಮ್ಮ. ಮನೆಗೆ ಕಾಲಿಡೋಕ್ ಮುಂಚೆನೆ ನೆಕ್ಲೆಸ್ಸಾ? ಇನ್ನು ಮುಂದೆ ನನ್ನ ಆಟನ ಸ್ವಲ್ಪ ಜೋರಾಗಿ ಮಾಡಬೇಕು. ಏನು ಹೊರಟಿದ್ದೀರಾ ಮೇಡಮ್? ನಾನೇನು ಮಾಡಿದೆ? ನೀವಂದ್ರೆ ನೀವಲ್ಲ, ನಿಮ್ಮ ರಾಮಣ್ಣ. ಅದಕ್ಕೆ ನನ್ನನ್ನು ಯಾಕೆ ಬೈತಿದ್ದೀರಾ? ಮತ್ತಿನ್ಯಾರನ್ನ ಬೈಯೋದು? ನೀವೇ ಅಲ್ವಾ ಅವ್ರ ಚಡ್ಡಿ ದೋಸ್ತು? ಅವ್ರಿಗೆ ಬುದ್ಧಿ ಹೇಳ್ಬೇಕಂತ ಹೊಸ ಜ್ಞಾನ ಇಲ್ವಾ? ಜಾನಕಿ ಎಷ್ಟು ನೊಂದ್ಕೊಂಡಿದ್ದಾಳೆ ಗೊತ್ತಾ? ಮೇಡಮ್, ನನ್ನ ತಾಯಿ ಹಣೆಗೂ ಏನು ನಡೀತಾ ಇದೆ ಅಂತಲೇ ಗೊತ್ತಿಲ್ಲ. ರಾಮಣ್ಣ ನೋಡಿದ್ರೆ ಗರ ಬಡ್ದವ್ರಂಗೆ ಕೂತವನೆ. ನೀವು ಹಿಂಗೆ ಹೇಳ್ತೀರಾ? ನಾನೇನು ಮಾಡಲಿ? ಏನು ಮಾಡ್ಬಿಡಿ, ಕೊಡಿ ಇಲ್ಲಿ. ಹಿಡ್ಕೊಳ್ಳಿ. ಈಗ ನಾನು ತಕ್ಕೊಂಡಿದ್ದ ಹಾಲಿಗೆ ಕಾಸು ಕೊಟ್ಟೀನಿ, ಇದಕ್ಕೆ ವ್ಯವಹಾರ ಮುಗೀತು ಅಂತಾರೆ. ಆದರೆ ನಿಮ್ಮ ರಾಮಣ್ಣ ಬ್ರಾಸ್ಲೆಟ್ ಕೊಟ್ಟು ವ್ಯವಹಾರ ಮುಗೀತು ಅಂತ ಹೇಳಿ ಬಂದವ್ರೆ. ಈಗಲಾದರೂ ಅರ್ಥ ಆಯ್ತಾ? ಓಹೋ, ರಾಮಣ್ಣ ಏನೋ ಕಿತಾಪತಿ ಮಾಡ್ಕೊಂಬಂದೆಯ ಹಿಂಗೆ ಆಡ್ತಿರೋದು.
ಒಳ್ಳೆ ಒಕ್ಟಿತ್ತಂಗೆ ಐತಲ್ಲಪ್ಪ ಇದು. ಬಿರ್ನೆ ಬಿಡಿಸ್ಲೇಬೇಕು. ಮನೆ ಬಗ್ಗೆ ಯಾರಿಗೂ ಸ್ವಲ್ಪನೂ ಕಾಳಜಿನೇ ಇಲ್ಲ. ಎಲ್ಲ ಕೆಲಸನೂ ನಾನು ಒಬ್ಬಳೇ ಮಾಡಬೇಕು. ಇಷ್ಟೆಲ್ಲ ಮಾಡಿದ್ರು ನನಗೆ ಸಿಗೋದು ಸ್ವಾರ್ಥಿ ಏನೋ ಪಟ್ಟ. ಹೌದು, ನಾನು ಸ್ವಾರ್ಥಿನೇ. ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಲ್ಲ, ಅದಕ್ಕೆ ನಾನು ಸ್ವಾರ್ಥಿನೇ. ಅಮ್ಮ ಏನಾಯ್ತಮ್ಮ? ಅಮ್ಮ ಏನಾಯ್ತು? ಅಮ್ಮ ಏನಾಯ್ತು ಹೇಳು. ನಾನು ಕೇಳೋದಕ್ಕೆ ಯಾರಾದ್ರೂ ಸರಿಯಾಗಿ ಉತ್ತರ ಕೊಡ್ತೀರಾ? ಇಲ್ಲ ತಾನೆ? ನಿಮ್ಮ ಇಷ್ಟ ಬಂದ ಹಾಗೆ ಮಾಡ್ಕೋತೀರಾ, ಮಾಡ್ಕೊಳ್ಳಿ. ಈಗ ನಮ್ಮ ಹೆಡ್ ಮೇಡಮ್ಗೆ ಕೋಪ ಬಂದಿರೋದು ಯಾಕೆ? ಸಾಕು, ಸುಮ್ಮನಿರೆ. ನಿಂದು ನಿಮ್ಮ ಅಪ್ಪಂದು ಯಾವಾಗಲೂ ಇದೇ ಆಯಿತು ಅಲ್ಲ. ಅವ್ರಿಗೆ ಡಾಕ್ಟ್ರು ಎಷ್ಟು ಸಲ ಹೇಳಿಲ್ಲ ಸಿಹಿ ತಿನ್ನಬಾರ್ದು ಅಂತ? ಕದ್ದು ಕದ್ದು ಪದೇ ಪದೇ ತಿಂತಾನೆ ಇರ್ತಾರೆ. ಈ ಸಲ ಅವ್ರಿಗೆ ಸಿಗದೆ ಇರೋ ಹಾಗೆ ಬಚ್ಚಿಟ್ಟಿದ್ದಕ್ಕೆ ನನ್ನ ಸ್ವಾರ್ಥಿ ಅಂತೆ, ಎಲ್ಲ ನಾನು ಒಬ್ಳೆ ತಿಂತೀನಂತೆ, ಹಾಗೆ ಹೀಗೆ ಅಂತ ಕೂಗಾಡ್ಬಿಟ್ಟು ಹೋಗಿದ್ದಾರೆ. ಅಮ್ಮ ಇದಕ್ಕೆ ಯಾಕೆ ಕೋಪ? ನಾನು ಮಾತಾಡ್ತೀನಿ. ಏನು ಬೇಡ ಜಾನಕಿ. ಈ ಗಂಡಸರು ರೋಷಾನೇ ಇಷ್ಟು. ಕೂಗಾಡೋ ಹಾಗೆ ಕೂಗಾಡ್ಬಿಟ್ಟು ಹೋಗ್ತಾರೆ, ಆದರೆ ಮನ್ಸಲ್ಲಿ ಕೋಪ ಇರಲ್ಲ. ಎಲ್ಲ ಬರೀ ದಿಮಾಗ್ ತೋರ್ಸೋದಕ್ಕಷ್ಟೇ. ಮನ್ಸಲ್ಲಿ ಪ್ರೀತಿ ಇಲ್ಲದೆ ಇಷ್ಟು ವರ್ಷ ಇಬ್ರು ಸಂಸಾರ ಮಾಡಿದ್ವಾ? ಎಲ್ಲಿಗೆ ಹೋಗ್ತಾರೆ? ಮನೆಗೆ ಬರಲಿ, ಅವರೇ ಬಂದು ಸಾರಿ ಕೇಳಬೇಕು. ಅಮ್ಮ ಹೇಳಿದ ಹಾಗೆ ರಾಮು ಅವರು ಹೀಗೆ ಇರ್ಬೋದಾ? ಮನ್ಸಲ್ಲಿ ಒಂದಿಟ್ಕೊಂಡು ಮಾತೊಂದು ಆಡಿದಾರ? ಇರ್ಬೋದೇನೋ. ಇಲ್ಲಿಗೆ ನಮ್ಮ ವ್ಯವಹಾರ ಮುಗೀತು. ಇನ್ಮ್ಯಾಕೆ ನಿಮ್ಮ ಪಾಡಿಗೆ ನೀವು, ನನ್ನ ಪಾಡಿಗೆ ನಾನು. ತುಂಬಾ ಆಯಿತು ಇವ್ರದ್ದು. ನನ್ನ ನಕಲಿ ಬ್ರೇಸ್ಲೆಟ್ಗೆ ಚಿಂದನ್ ತಂದು ಕೊಟ್ಟಿದ್ದಾರಾ? ಇದನ್ನು ವಾಪಸ್ ಕೊಡೋಕ್ಕಾದ್ರೂ ಭೇಟಿ ಆಗಲೇಬೇಕು.